ಹಾಯ್ ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತೆ ಅಧಿಸೂಚನೆ ಪ್ರಕಟಗೊಂಡಿರುವಂಥದ್ದು. ಈ ಅಪ್ಲಿಕೇಶನ್ನ ನಿಮ್ಮ ಮೊಬೈಲಲ್ಲಿ ನೀವೇ ಹಾಕ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋ ಲಿಂಕನ್ನು ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಓಪನ್ ಮಾಡ್ಕೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಅಧಿಸೂಚನೆ ಪ್ರಕಟಗೊಂಡಿರುವಂಥದ್ದು. ನೋಡಿ, ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ನೋಡಿ, ಬಾಗಲಕೋಟೆ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಬೆಳಗಾವಿ, ಬೀದರ್, ಕಲಬುರಗಿ, ಹಾಸನ, ಹಾವೇರಿ, ಕೋಲಾರ, ರಾಯಚೂರು, ತುಮಕೂರು ಇಷ್ಟು ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಈಗ ನಾನು ಒಂದು ಕೋಲಾರ ಡಿಸ್ಟಿಕ್ ಒಂದು ಅಪ್ಲಿಕೇಶನ್ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ನೋಡಿ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಅವ್ರದ್ದು. ನೋಡಿ, ಅಧಿಸೂಚನೆ ಸಂಖ್ಯೆ ಅಲ್ಲಿ ಇರುತ್ತೆ. ನೀವು ಅದನ್ನು ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕಾಗಿ ತಾನು ತೊಗೊಳುತ್ತೆ. ನೋಡಿ, ತಾನೇ ತೊಗೊಳುತ್ತೆ. ಅಂಗನವಾಡಿ ಹೆಲ್ಪರ್ ಅಂತೇಳಿ ತಾನೇ ತೊಗೊಳುತ್ತೆ. ನೋಡಿ, ಈ ಥರ ಅಂದರೆ OBC ಅವರು ಕೂಡ ತೊಗೋಬೋದು. ನೀವು SC ST ಯಾರು ಇದ್ದರೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. SC ಇದ್ದರೆ ST ಇದ್ದರೆ ನಿಮ್ಮ RD ನಂಬರನ್ನು ಹಾಕಬೇಕು. ಹಾಕಿ ಸಬ್ಮಿಟ್ ಮಾಡಿದ್ರೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ನನ್ನ ಹತ್ರ ಒಂದು OBC ಅವ್ರದ್ದು ಇದೆ, ಅವ್ರ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಡಿಸ್ಟಿಕ್ಕು, ತಾಲೂಕು, ಅದು ಅರ್ಬನ್ ಬರುತ್ತೋ, ಎಷ್ಟನೇ ವಾರ್ಡಲ್ಲಿ ಬರೋ ವಾರ್ಡ್ ನಂಬರ್ ಏನು, ಯಾವ ಕಾಸ್ಟ್ನವ್ರಿಗಿದೆ, ಪೋಸ್ಟ್ ಯಾವುದು, ಯಾವ ಅಂಗನವಾಡಿ ಅಂತ ಬರುತ್ತೆ. ಅಲ್ಲೆಲ್ಲ ನೀವು ನೋಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲೊಂದು ತೊಗೊತಾ ಇದ್ದೀನಿ, ರಾಮನಗರಕ್ಕೆ ಅಂತ. ನೋಡಿ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಜನರಲ್ದವರಿಗೆ ಇದೆ. ಇದು ರಾಮನಗರದ್ದು. ವಾರ್ಡ್ ನಂಬರ್ 27, ಜನರಲ್ ಕೆಟಗರಿ, ಅಂಗನವಾಡಿ ಹೆಲ್ಪರ್, ರಾಮನಗರ. ನೋಡಿ, ಇಲ್ಲೊಂದು ಬಾಕ್ಸ್ ಇದೆಯಲ್ಲ ರೌಂಡ್ ಒಂದು, ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಪೇಜ್ ಓಪನ್ ಆಗಿ ಇನ್ನೊಂದು ಈ ಥರದ ಬರುತ್ತೆ. ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿ ನೋಡ್ಕೊಂಡು ಹೋಗಿ. ಸ್ವಲ್ಪ ಮೇಲೆ ತೆಗೆದರೆ ಈ ಥರ ಬರುತ್ತೆ. SSLC ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ. SSLC ಪರೀಕ್ಷೆ ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಜನ್ಮ ದಿನಾಂಕವನ್ನು ಪ್ರಕಟ ಮಾಡಿ. ಮೊದಲು ನಿಮ್ಮ ದಿನಾಂಕ, ಮಂತು, ಇಯರನ್ನು ಹಾಕಿ ಆಟೋಮೆಟಿಕ್ಕಾಗಿ ವಯಸ್ಸನ್ನು ತಾನೇ ತೆಗೆದುಕೊಳ್ತೆ. ಜೆಂಡರನ್ನು ಹಾಕಿ. SSLC ಪರೀಕ್ಷೆಯಲ್ಲಿ ನೀವು ಅಧ್ಯಯನ ಮಾಡಿದ ಪ್ರಥಮ ಭಾಷೆ ಯಾವುದು, ಕನ್ನಡನೋ ಅಥವಾ ಉರ್ದು, ತಮಿಳು, ತೆಲುಗು, ಇಂಗ್ಲೀಷ್ ಈ ಥರ ಯಾವುದಾದ್ರೂ, ಹಿಂದಿ ಈ ಥರ ಇದ್ದರೆ ನೀವು ಅಲ್ಲಿ ಈ ಥರ ಅಂತ ತೊಗೋಬೋದು. ಕನ್ನಡ ಇದ್ದರೆ ಕನ್ನಡ, ನಾವಿಲ್ಲಿ ಕನ್ನಡ ಕಲ್ತಿರೋದ್ರಿಂದ ನಾನು ಕನ್ನಡ ಅಂತ ತೊಗೊತಾ ಇದ್ದೀನಿ. ದ್ವಿತೀಯ ಭಾಷೆ ಯಾವುದು ಅಂತ ಕೇಳಿದರೆ ನಾನು ಇತರೆ ಅಂತ ಹಾಕ್ತಾಯಿದ್ದೀನಿ. SSLC ಪರೀಕ್ಷೆ, SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ತಾಯಿ ಹೆಸರು ಮತ್ತು ಅದರ ಕೆಳಗೆ ತಂದೆ ಹೆಸರು. ಮ್ಯಾರಿಡ್, ಅನ್ಮ್ಯಾರಿಡ್, ಮದುವೆ ಆಗಿದ್ದರೆ ಎಸ್ ಅಂತ ಹಾಕಿ, ಮದುವೆ ಆಗಿಲ್ಲ ಅಂತಂದರೆ ನೋ ಅಂತ ಹಾಕಿ. SSLC ಪರೀಕ್ಷೆಯ ನೋಂದಣಿ ಸಂಖ್ಯೆ ಅಂದರೆ ರೂಲ್ ನಂಬರ್ ಇರುತ್ತಲ್ಲ, ರೂಲ್ ನಂಬರನ್ನು ಹಾಕಿ. SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳು, SSLC ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರ್ತೀರ ಆ ಅಂಕಗಳನ್ನು ಹಾಕಿ. ನಿಗದಿಪಡಿಸಿರುವ ಅಂಕಗಳನ್ನು ಕೂಡ ಹಾಕಿ. ಪರ್ಸೆಂಟೇಜ್ ಅಂತೂ ಆಟೋಮೆಟಿಕ್ಕಾಗಿ ತಾನು ತೊಗೊಳುತ್ತೆ. ನೋಡಿ, ಇಲ್ಲಿ ನಾನು ಪರ್ಸೆಂಟೇಜನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನೋಡಿ, 549, 625ಕ್ಕೆ 549 ಮಾರ್ಕ್ಸ್ ತೊಗೊಂಡಿದ್ದಾರೆ ಅವರು. ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತಾನೇ ಬರುತ್ತೆ. ಸೈಡಿಗೆ ಕ್ಲಿಕ್ ಮಾಡಿದರೆ ನೋಡಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಅಡ್ರೆಸ್ಸನ್ನು ಹಾಕಿ. ಸ್ಟೇಟ್, ಡಿಸ್ಟಿಕ್, ತಾಲೂಕು, ಪಿನ್ ಕೋಡನ್ನು ಹಾಕಿ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ಇಮೇಲ್ ಅಡ್ರೆಸ್ಸನ್ನು ಹಾಕಿ. ನಿಮ್ಮ RD ನಂಬರ್, ಜಾತಿ ಪ್ರಮಾಣ ಪತ್ರದಲ್ಲಿರುವಂಥ RD ನಂಬರ್ ಅಥವಾ ನಿವಾಸದ ಪ್ರಮಾಣ ಪತ್ರ, ಒಟ್ಟು RD ನಂಬರನ್ನು ಇಲ್ಲಿ ಹಾಕಿ. ಇದರಲ್ಲಿ ನೋಡಿ, ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಬಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಯಾವುದೇ ಥರದ ಕ್ಲಿಕ್ ಮಾಡೋಕ್ಕೆ ಹೋಗಿಬಿಡಿ, ಹಾಗೆ ಬಿಟ್ಬಿಡಿ, ನಡೆಯುತ್ತೆ. ವಿಧವೆ, ವಿಚ್ಛೇದನ, ಡೈವರ್ಸ್ ಹೊಂದಿರುವಂಥ ಮಹಿಳೆ, ಈ ಥರ ಯೋಜನಾ ನಿರಾಶ್ರಿತರು ಯಾವ್ದಾರು ಇದ್ದರೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ಇಲ್ಲ ಅಂತಂದರೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡಿ. ಇಲ್ಲೊಂದು ಸಣ್ಣ ಬಾಕ್ಸ್ ಇದೆ ನೋಡಿ, ಸಾರಿ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಏನಾದರೂ ಬರುತ್ತೇನೋ ಅಂತ. ಇದರಲ್ಲಿ ನಮ್ದು ಯಾವುದೂ ಇಲ್ಲ, ನಾವು ಯಾವುದೂ ತೆಗೆದುಕೊಳ್ತಾ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ವ್ಯೂ ಅಂತಿದೆ ನೋಡಿ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವೊಂದು ಅಪ್ಲಿಕೇಶನ್ ಡೆಮೋನ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಎಲ್ಲ ನಿಮ್ಗೆ ಹೇಳ್ದಂಗೆ ಫಿಲ್ ಮಾಡ್ತಾ ಹೋಗಿ ನಿಮ್ಮ ಮೊಬೈಲಲ್ಲಿ ನೀವೇ. ಪ್ರಿವ್ಯೂ ಅಂತ ಮಾಡಿದ ತಕ್ಷಣ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ಸರಿಯಾಗಿ ನೀವು ಹಾಕಿರುವಂಥ ಇನ್ಫಾರ್ಮೇಷನ್ ಎಲ್ಲ ಸರಿ ಇದ್ದರೆ
ಇಲ್ಲಿ ಕಾಣ್ತಿರೋ ಕ್ಯಾಪ್ಚರ್ ಕೋಡನ್ನು ಹಾಕಿ ಸೇವ್ ಅಂತ ಕ್ಲಿಕ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಎಡಿಟ್ ಅಂತ ಆಪ್ಷನ್ ಇದೆಯಲ್ಲ, ಎಡಿಟ್ ಮಾಡಿಕೊಂಡು ಮತ್ತೆ ನೀವು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದ.